ವೆಲ್ಕಮ್ ಬ್ಯಾಕ್ ಟು ಮೇಘಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಚಿಕನ್ ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೇಮ್ ಆ್ಯಸ್ ಇಟ್ ಈಸ್ ಎಗ್ ರೋಲ್ ಮಾಡಿ ತೋರಿಸಿದ್ನಲ್ಲ ನಾನು, ಅದೇ ಥರ ನಾನು ಇಲ್ಲಿ ಸ್ಟಫಿಂಗಿಗೆ ಚಿಕನ್ನ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಚಿಕನ್ ರೋಲೇ ಅಂತಲೇ ಅಂದ್ಕೊಳ್ಳಿ. ಇವತ್ತು ಸ್ವಲ್ಪ ನಾನು ಜಾಸ್ತಿ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಊರಿಗೆ ಹೋಗಿದ್ವಿ. ಇವಾಗ ಬನ್ನಿ ಚಿಕನ್ ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಫಸ್ಟು ನಾವು ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೋತಿದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಚಿಕನ್ದು ಬೋನ್ಲೆಸ್ ಪೀಸ್ ಇರುತ್ತೆ ನೋಡಿ, ಅದನ್ನ ಮಾತ್ರ ಹಾಕ್ಕೊಳ್ಳಿ. ಏನು ಗೊತ್ತಾ, ನೀವು ಕ್ಯಾಶುಯಲಾಗಿ ಮನೇಲಿ ಚಿಕನ್ ತಂದಾಗ ನೀವು ಬೋನ್ಲೆಸ್ ಪೀಸ್ನ ಎತ್ಕೊಂಡು ಈ ಥರ ನೀವು ರೋಲ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬೋನ್ಲೆಸ್ ಪೀಸೇ ಬೇಕು ಅಂದರೆ ಅಂಗಡೀಲಿ ಕೊಡ್ತಾರೆ. ಇವಾಗ ಎಣ್ಣೆ ಕಾದಿದ್ದಾದಮೇಲೆ ಚಿಕನ್ನ ಹಾಕಿ ಸ್ವಲ್ಪ ಅರ್ಶಿನದ ಪುಡಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಚಿಕನ್ ನೀರು ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಬರೀ ಬೋನ್ಲೆಸ್ ಪೀಸ್ ಇರುತ್ತೆ ಅಲ್ವ, ಬೇಗ ಬೆಂದೋಗ್ಬಿಡುತ್ತೆ. ಒಂದು 70% ಅಷ್ಟೇ ಇಲ್ಲಿ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಎಣ್ಣೆ ಬಿಟ್ಕೊಂಡಿದೆ. ಎಣ್ಣೆ ಬಿಟ್ಕೊಂಡಿದ್ದಾದಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂದರೆ ಎಣ್ಣೆ ಬಿಟ್ಕೊಳ್ತು ಅಂತ ಅಂದ್ಬಿಟ್ಟು ಈ ಥರ ಜಾಸ್ತಿ ಎಣ್ಣೆ ಅಂತ ಇಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಚಿಕನೆಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ. ಇವಾಗ ಚಿಕನೆಲ್ಲ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಬೆಂದಿದ್ದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲಾನ ಹಾಕಿ, ಅಂದರೆ ಮಸಾಲ ಸ್ಪೈಸಸ್ನೆಲ್ಲ ಹಾಕಿದ್ರೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಬೇರೆ ಏನು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಏನಿಲ್ಲ, ಇಷ್ಟು ಮಸಾಲ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಮೆಣಸಿನ ಪುಡಿನ ಕೂಡ ಆ್ಯಡ್ ಮಾಡ್ಕೋತೀನಿ. ಮೆಣಸು ಜೀರಿಗೆ ಪುಡಿ ಎರಡೂ ಹಾಕಿ ನಾನು ಕುಟಾಣಿಲಿ ಕುಟ್ಟಿ ಹಾಕ್ತಿದ್ದೀನಿ. ನಾನು ಯಾವಾಗಲೂ ಕುಟಾಣಿಲೇ ಅಲ್ವಾ ಕುಟ್ಟಿ ಹಾಕೋದು. ಕುಟಾಣಿಲಿ ಕುಟ್ಟಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಮಸಾಲ ಸ್ಪೈಸಸ್ ಅಂದರೆ ಮಸಾಲ ಪೌಡರ್ಸ್ನೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದೇ 70% ಅಷ್ಟೇ ನೀವು ಚಿಕನ್ನ ಬೇಯಿಸ್ಕೋಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಂದು 70% ಬೇಯೋವರೆಗೂ ಅಷ್ಟೇ ಬೇಯಿಸ್ಕೊಳ್ಳಿ ಪ್ಯಾನ್ನಲ್ಲಿ. ನೀವು ಕ್ಯಾಶುಯಲಾಗಿ ಮನೇಲಿ ಚಿಕನ್ ತರ್ತೀರ, ಅದರಲ್ಲೇ ನೀವು ಬೋನ್ಲೆಸ್ ಪೀಸ್ನ ಎತ್ಕೊಂಡು ಆರಾಮ್ಸಾಗಿ ಚಿಕನ್ ರೋಲ್ನ ಮಾಡ್ಕೋಬೋದು. ನೀವು ಏನು ಚಿಕನ್ ರೋಲ್ಗೆ ಅಂತಲೇ ಹೋಗಿ ಚಿಕನ್ ತಗೊಬರ್ಬೇಕಂತೇನಿಲ್ಲ. ಈ ಥರ ಬೋನ್ಲೆಸ್ ಪೀಸಸ್ನ ಎತ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಈ ಥರ ಫ್ರೈ ಮಾಡಿಕೊಡಿ. ಅಂದರೆ ಇವಾಗ 70% ಅಷ್ಟೇ ಬೇಯೋದಿಕ್ಕೆ ಬಿಡಬೇಕು ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು 70% ಬೆಂದಿದ್ದಾದಮೇಲೆ ನೀವು ಬೇಕು ಅಂದರೆ ತವದಲ್ಲಿ ಕೂಡ, ಅಂದರೆ ಈ ಚಾಕ್ನ ಎಲ್ಲ ಮಾಡ್ತಾರೆ ನೋಡಿ, ತವಾ ರೋಸ್ಟ್ ಥರ, ಆ ಥರ ಮಾಡ್ಕೋಬೋದು. ಆವಾಗ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇವಾಗ ನಾನು ಆ ಥರ ಮಾಡ್ತೀನಿ. ಬರೀ 70% ಅಷ್ಟೇ ಇಲ್ಲಿ ಬೇಯಿಸ್ಕೊತಿದ್ದೀನಿ. ಇವಾಗ ಇದು ಫ್ರೈ ಆಯಿತು ನೋಡಿ. ನಾನು ಇವಾಗ ಇದರಲ್ಲಿ 3/4 ಭಾಗ ಅಷ್ಟು ಬೇಯಿಸ್ಕೊಂಡಿದ್ದೀನಿ ಪ್ಯಾನಲ್ಲಿ. ಇವಾಗ ನಿಮ್ಗೆ ಏನಾದರೂ ತಂದೂರಿ ಟೈಪು ಸ್ವಲ್ಪ ಚಾಕ್ನ ರೀತಿ ಮಾಡ್ತಾರೆ ನೋಡಿದ್ದೀರಾ ರೋಡ್ ಸೈಡು, ಅದರಲ್ಲಿ ಹಾಕ್ಬಿಟ್ಟು ರೊಟ್ಟಿ ಕಲ್ ಮೇಲೆ ಹಾಕ್ಬಿಟ್ಟು 1/4 ಭಾಗ ಫ್ರೈ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದ್ರಲ್ಲಿ 1/4 ಭಾಗ ಅಷ್ಟೇ ಬೇಯಿಸ್ಕೊಳ್ಳಿ. ಅದಾದಮೇಲೆ 1/4 ಭಾಗದಷ್ಟು ಈ ಥರ ರೊಟ್ಟಿ ಕಲ್ಲಲ್ಲಿ ಮಾಡ್ಕೊಳ್ಳಿ. ಒಂದು 5 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಮಾಡ್ಕೊಳ್ಳಿ. ಇದನ್ನ ಹಾಕ್ಬಿಟ್ಟು ಬಿಸಿಗಿಟ್ಬಿಟ್ಟು ನಿಜವಾಗ್ಲೂ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಚೂರು ಎಣ್ಣೆ ಏನು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅದರಲ್ಲೇ ಚಿಕನ್ ಎಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಬಿಟ್ಕೊಂಡಿರುತ್ತೆ. ನಾವು ಏನು ತರಕಾರಿ ಏನೂ ಹಾಕಿಲ್ಲ ಅಲ್ವಾ, ಸ್ವಲ್ಪ ಎಣ್ಣೆ ಎಲ್ಲ ಅದರಲ್ಲೇ ಇರುತ್ತೆ. ಅದನ್ನ ಹಾಕ್ಬಿಟ್ಟು ಇದರಲ್ಲಿ ಒಂದು 3 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ನಿಜವಾಗ್ಲೂ ಸೇಮ್ ರೋಡ್ ಸೈಡಲ್ಲೆಲ್ಲ ಕೊಡ್ತಾರೆ ನೋಡಿ, ಚಾಕ್ನ ಎಲ್ಲ ಮಾಡೋದು ನೋಡಿದ್ದೀರಾ ಅಲ್ವಾ, ಈ ಥರ ದೊಡ್ಡ ರೊಟ್ಟಿ ಕಲ್ಲಲ್ಲಿ ಮಾಡ್ತಾರೆ. ನಾನು ಇವಾಗ ಇಲ್ಲಿ ಚಿಕ್ಕದು ಚಪಾತಿ ಕಲ್ಲಿದ್ದು, ನಾನು ಚಪಾತಿ ರೊಟ್ಟಿ ಎಲ್ಲ ನಾನು ಇದರಲ್ಲೇ ಹಾಕೊಳ್ಳೋದು. ಏನು ಗೊತ್ತಾ, ತವದ ಮೇಲಂತೂ ಮಾಡೋಕ್ಕೆ ಹೋಗ್ಬೇಡಿ. ತವದ ಮೇಲೆ ಮಾಡಿದ್ರೆ ಫುಲ್ಲು ದೋಸೆ ಎದ್ದೋಳಲ್ಲ ನೆಕ್ಸ್ಟ್ ಟೈಮ್ ನಿಮಗೆ. ಅದಕ್ಕೆ ನೀವು ಈ ಥರ ರೊಟ್ಟಿ ಕಲ್ಲಿದ್ರೆ ಮಾತ್ರ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಈ ಥರ ರೊಟ್ಟಿ ಕಲ್ಲಲ್ಲಿ ಹಾಕ್ಬಿಟ್ಟು ಅದನ್ನ ನಿಜವಾಗ್ಲೂ ಫ್ರೈ ಮಾಡಿ ತಿಂದರೆ ನಿಜವಾಗ್ಲೂ ತುಂಬ ತುಂಬ ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಫೀಲೇ ಕೊಡುತ್ತೆ. ಅದಕ್ಕೆ ನಾನು ಇವಾಗ ರೊಟ್ಟಿ ಕಲ್ಲಲ್ಲಿ ಒಂದು 1/4 ಭಾಗ, ಅಂದರೆ ಇದರಲ್ಲಿ 3/4 ಭಾಗ ಬೇಯಿಸ್ಕೊಂಡಿದ್ದೀನಿ ನಾನು. ಇದರಲ್ಲಿ 1/4 ಭಾಗದಷ್ಟು ಬೇಯಿಸ್ಕೊತೀನಿ. ಆವಾಗ ಫುಲ್ ಕಂಪ್ಲೀಟ್ ಆಗುತ್ತೆ. ಚಿಕನ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನಿಮ್ಮ ಹತ್ರ ಏನಾದ್ರು ರೊಟ್ಟಿ ಕಲ್ಲು ಇಲ್ಲ ಅಂತಂದರೆ ಪೂರಾ ಅದರಲ್ಲೇ ಮಾಡ್ಕೊಳ್ಳಿ ನೀವು, ಆಗ ತುಂಬ ಚೆನ್ನಾಗಿರುತ್ತೆ. ತವದ ಮೇಲಂತೂ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ತವದ ಮೇಲೆ ಮಾಡಿದ್ರೆ ನೆಕ್ಸ್ಟ್ ಡೇ ದೋಸೆ ಹಾಕ್ತೀರ ನೀವು, ಆವಾಗ ದೋಸೆ ಎದ್ದೋಳಲ್ಲ ತವದ ಮೇಲೆ. ಅದಕ್ಕೆ ನೀವು ರೊಟ್ಟಿ ಹಂಚಿದ್ರೆ ಮಾತ್ರ ಈ ಥರ ಟ್ರೈ ಮಾಡಿ. ನಿಜವಾಗ್ಲೂ ಸೇಮ್ ತಂದೂರಿ ಸ್ಮೆಲ್ ಹೆಂಗೆ ಬರುತ್ತೆ ಗೊತ್ತಾ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ನೀವೇನಾದರೂ ರೋಲ್ ಏನಾದರೂ ಮಾಡ್ಕೊಳ್ಳಿಲ್ಲ, ನಿಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಬರೀ ಇದೇ ಥರ ಮಾಡಿಕೊಂಡು ತಂದೂರಿ ಮಾಡಿಕೊಂಡು, ಅಂದರೆ ರೊಟ್ಟಿ ಕಲ್ಲಲ್ಲಿ ಒಂಥರ ಫ್ರೈ ಮಾಡ್ಕೊಂಡು ಬರೀ ಇದನ್ನೇ ಕೂಡ ತಿನ್ಕೋಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ. ಬನ್ನಿ ಇವಾಗ ಅದ್ರಲ್ಲಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ.
ಇವಾಗ ರೊಟ್ಟಿ ಕಲ್ಲನ್ನ ಬಿಸಿಗೆ ಇಟ್ಬಿಟ್ಟು ಬಿಸಿ ಆಗಿದ್ದಾದಮೇಲೆ ನಾವು ಮೊದಲೇ ಪ್ಯಾನ್ನಲ್ಲಿ ಫ್ರೈ ಮಾಡ್ಕೊಂಡಿದ್ವಲ್ಲ ಚಿಕನ್ನ ಅದನ್ನ ಹಾಕಿ ಅಂದರೆ ಒಂದು 30% ಬೇಯಿಸ್ಕೊಳ್ಳಿ. ಅಂದರೆ ಒಂದು 5 ಮಿನಿಟ್ಸ್ ಮಾಡ್ಕೊಳ್ಳಿ ಸಾಕು. ಸೇಮ್ ತವಾ ಫ್ರೈ ಮಾಡ್ತೀರಲ್ಲ ಆ ಥರ ಮಾಡ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ರಿಸ್ಕ್ ಆಗುತ್ತೆ ಅಂದರೆ ನಾವು ಮೊದಲೇ ಪ್ಯಾನ್ನಲ್ಲೇ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದನ್ನೇ ಕೂಡ ನೀವು ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದರಲ್ಲಿ ಮಾಡ್ಕೊತಿದ್ದೀನಿ. ಅಂದರೆ ಒಂದು 5 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಬೇಯೋದಿಗೆ ಬಿಡಿ, ಬೇಯ್ಕೊಂಡ್ಬಿಟ್ಟಿರುತ್ತೆ. ಯಾಕಂದರೆ ಬರೀ ಬೋನ್ಲೆಸ್ ಚಿಕನ್ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ ಬೋನ್ಲೆಸ್ ಚಿಕನ್ನು. ಇವಾಗ ನೋಡಿ ಒಂದು 3 ಮಿನಿಟ್ಸ್ ಫ್ರೈ ಮಾಡಿದ್ದಾದಮೇಲೆ ಸೇಮ್ ತವಾ ಫ್ರೈ ಥರನೇ ಕಾಣಿಸ್ತಾ ಇದೆ ನೋಡಿ. ನೀವು ಹೀಗೇನೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಇಷ್ಟನ್ನು ಫ್ರೈ ಆಗಿದ್ದಾದಮೇಲೆ ಒಂದು ಪ್ಲೇಟಿಗೆ ನಾನು ಎತ್ಕೋತಿದ್ದೀನಿ. ನನಗೆ ರೋಲ್ ಒಳಗಡೆ ತಿನ್ನೋದಕ್ಕಿಂತ ಹೀಗೇ ತಿನ್ನೋದಕ್ಕೇ ತುಂಬ ಇಷ್ಟ ಆಯಿತು ನನಗೆ. ನಿಜವಾಗ್ಲೂ ಸೇಮ್ ತವಾ ಫ್ರೈ ಥರನೇ ಇತ್ತು. ಇವಾಗ ಇದು ರೆಡಿ ಆಯಿತು. ಇವಾಗ ಸಪ್ರೇಟ್ ಪ್ಲೇಟಿಗೆ ನಾನು ಎತ್ಕೋತಿದ್ದೀನಿ. ನೆಕ್ಸ್ಟ್ ಆ್ಯಸ್ ಯೂಶುವಲ್ ನಾನು ಬೇಸ್ಗೆ ಅಂದರೆ ಗೋಧಿ ಚಪಾತಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಕೂಡ ಸ್ವಲ್ಪ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಚಪಾತಿನ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 4 ಚಪಾತಿನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ವೆಜ್ಜಸ್ ಏನೂ ಆ್ಯಡ್ ಮಾಡ್ತಿಲ್ಲ, ಬರೀ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಸ್ವಲ್ಪ ಈರುಳ್ಳಿಗೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ವೆಜ್ಜಸ್ ಎಲ್ಲ ಬೇಡ, ಆಮ್ಲೆಟೆಲ್ಲ ಹಾಕಿರ್ತೀವಲ್ವ, ವೆಜ್ಜಸ್ ಎಲ್ಲ ತಿಂದುಬಿಟ್ರೆ ಸ್ವಲ್ಪ ಹೆವಿ ಅನಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಲೈಟಾಗೇ ಇರಲಿ ಅಂದ್ಬಿಟ್ಟು ಬರೀ ಈರುಳ್ಳಿನ ಹಾಕೋತಿದ್ದೀನಿ ನಾನು. ನೀವು ಬೇಕಿದ್ದರೆ ತರಕಾರಿನೂ ಕೂಡ ಬಳಸ್ಕೋಬೋದು. ಇವಾಗ ನೆಕ್ಸ್ಟು ಮಾಮೂಲಿ ಆಮ್ಲೆಟ್ ಹಾಕಬೇಕು. ಆಮ್ಲೆಟಿಗೆ ಒಂದು ಮೊಟ್ಟೆ ಒಡೆದು ಹಾಕಿದಾದ್ಮೇಲೆ ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಮೆಣಸಿನ ಪುಡಿನ ಹಾಕಿ ಅಂದರೆ ಸ್ವಲ್ಪ ಜಾಸ್ತಿ ಬೀಟ್ ಮಾಡ್ಕೊಳ್ಳಿ. ಜಾಸ್ತಿ ಬೀಟ್ ಮಾಡಿದಷ್ಟು ಆಮ್ಲೆಟು ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಆಮ್ಲೆಟ್ಗೇನು ಏನು ಹಾಕಬೇಕಾಗಿಲ್ಲ, ಸ್ವಲ್ಪ ಉಪ್ಪು ಸ್ವಲ್ಪ ಮೆಣಸು ಹಾಕಿದರೆ ಆಯಿತು. ಇವಾಗ ಸೇಮ್ ಆಮ್ಲೆಟ್ ಥರ ಹಾಕಿ ಚಪಾತಿನ ಮೇಲೆ ಹಾಕಿದ್ರೆ ರೆಡಿ ಆಯಿತು, ಅದು ಬೇಸು. ಇವಾಗ ಅದ್ರ ಜೊತೆಗೆ ಚಿಕನ್ನ ಸ್ಟಫಿಂಗ್ ಮಾಡಿದ್ರೆ ಚಿಕನ್ ಎಗ್ ರೋಲ್ ರೆಡಿ ಆಯಿತು. ಪಾಪ ಅವ್ರು ಏನು ಸ್ಪೆಷಲ್ ಏನೋ ಮಾಡ್ತಾ ಇದ್ದೀರಾ? ಚಿಕನ್ ಎಗ್ ರೋಲು. ಚಿಕನ್ ಎಗ್ ರೋಲು. ಇವಾಗ ಈ ಥರ ಚಪಾತಿ ಮತ್ತು ಆಮ್ಲೆಟ್ನ ಈ ಥರ ಮಾಡ್ಕೊಂಡ್ವಿ ಅಲ್ವಾ, ನಾವು ಮಯೋನೀಸ್ ಹಾಕೋಬೇಕು. ನೀವು ಮನೇಲಿ ಕೂಡ ಮಾಡ್ಕೋಬೋದು ಮಯೋನೀಸ್ ಮಾಡೋದು ನಾನು ಹೇಗೆ ಅಂತ ಇನ್ನೊಂದು ರೆಸಿಪಿಲಿ ತೋರಿಸ್ತೀನಿ, ಓಕೆನಾ? ಇವಾಗ ಸ್ವಲ್ಪ ಮಯೋನೀಸ್ನ ಹಾಕೊಳ್ಳಿ. ಈ ಥರನೂ ಹಾಕೋಬೋದು, ನೀವು ಚಿಕನ್ ಮೇಲೂ ಹಾಕೋಬೋದು. ಇವಾಗ ಮಯೋನೀಸ್ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಈ ಥರ ಸ್ಪ್ರೆಡ್ ಆಗಿದ್ಮೇಲೆ ಚಿಕನ್ನ ರೆಡಿ ಮಾಡ್ಕೊಂಡಿದ್ವಲ್ಲ ನಾವು, ಅದನ್ನ ಹಾಕೊಳ್ಳಿ. ನಾನು ಸ್ವಲ್ಪನೇ ಚಿಕನ್ ಇದ್ದಿದ್ದು ಅಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಇವಾಗ ಈ ಥರ ಚಿಕನ್ ಹಾಕಿದ್ಮೇಲೆ ಈರುಳ್ಳಿನ ರೆಡಿ ಮಾಡ್ಕೊಂಡಿದ್ವಲ್ಲ, ಸ್ವಲ್ಪ ಇದಕ್ಕೆ ಎಣ್ಣೆ ಮತ್ತು ಉಪ್ಪನ್ನ ಹಾಕ್ಬಿಟ್ಟು ಈ ಥರ ನೀಟಾಗಿ ರೆಡಿ ಮಾಡ್ಕೊಂಡ್ರೆ ರುಚಿಯಾಗಿರುತ್ತೆ. ಇವಾಗ ಮೇಲೆ ಈ ಥರ ಈರುಳ್ಳಿನ ಹಾಕ್ಕೊಳ್ಳಿ. ನೀವು ವೆಜಿಟೇಬಲ್ಸ್ ಕೂಡ ಹಾಕೋಬೋದು. ನಾನು ಯಾವಾಗಲೂ ವೆಜಿಟೇಬಲ್ಸ್ ಹಾಕಿ ಮಾಡ್ಕೊತಿರ್ತೀನಿ, ಅದಕ್ಕೆ ನಾನು ಈ ಥರ ಸಪ್ರೇಟಾಗಿ ಮಾಡ್ಕೊತಿದ್ದೀನಿ ಈರುಳ್ಳಿನ ಬಳಸ್ಕೊಂಡು. ನೀವು ವೆಜಿಟೇಬಲ್ಸ್ ಕೂಡ ಹಾಕೋಬೋದು. ಇವಾಗ ಇಷ್ಟನ್ನು ಹಾಕಿದಾದ್ಮೇಲೆ ಫೈನಲಾಗಿ ನಿಂಬೆಹಣ್ಣು ಹುಳಿ, ಸ್ವಲ್ಪ ನಿಂಬೆಹಣ್ಣು ಹುಳಿನ ಹಿಂಡ್ಕೊಳ್ಳಿ. ಹುಳಿನ ಹಿಂಡ್ಕೊಂಡಿದ್ದಾದ್ಮೇಲೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಸ್ವಲ್ಪ ನಮ್ಮ ಪುಟ್ಟಾಗಿ ಕೆಚಪು ಮಯೋನೀಸನ್ನೇ ಚೆನ್ನಾಗಿ ತಿಂತಾರೆ, ಹಾಕೊಳ್ಳಿ. ಸ್ವಲ್ಪ ಕೆಚಪ್ನ ಹಾಕ್ಕೊಳ್ಳಿ. ಇವಾಗ ರೋಲ್ ಮಾಡ್ಕೊಳ್ಳಿ. ಇವಾಗ ಈ ಥರ ಇದು ಮಾಡಿಬಿಟ್ಟು ನೀಟಾಗಿ ಈ ಥರ ರೋಲ್ ಮಾಡಿಕೊಂಡ್ರೆ ಚಿಕನ್ ರೋಲ್ ರೆಡಿ. ಹೆಂಗೈತೆ ರೋಲು? ಚಿಕನ್ ರೋಲ್ ಹಾಂ, ಚಿಕನ್ ಇನ್ನೊಂದು ಸ್ವಲ್ಪ ಹಾಕ್ಬೇಕಾಯ್ತು, ಸ್ವಲ್ಪ ಇತ್ತಲ್ಲ. ಈಗ ಅವ್ನಿಗೆ ಹಾಕ್ಬೇಕು ಪಾಂಡಂಗೆ. ಹೆಂಗಾಯ್ತು ಪಾಪ ರೋಲು? ಅವತ್ತು ಮಾಡಿದ ಎಗ್ ರೋಲ್ ಚೆನ್ನಾಗಿತ್ತು, ಇವತ್ತು ಚಿಕನ್ ಎಗ್ ರೋಲ್ ಚೆನ್ನಾಗಿತ್ತಾ? ಅವತ್ತು ವೆಜಿಟೇಬಲ್ಸ್ ಎಲ್ಲ ಹಾಕಿದ್ನಲ್ಲ, ಎಲ್ಲ ವೆಜಿಟೇಬಲ್ಸ್ ಹಾಕಿದೆ. ಇವತ್ತು ಬರೀ ಅದಕ್ಕೆ ಆನಿಯನ್ ಹಾಕಿದೆ. ಚೆನ್ನಾಯ್ತಾ? ಸೂಪರ್ ಆಯಿತು. ಸಗದಾಯ್ತಾ? ಇಲ್ಲಿ ನೋಡಿ ಪಾಂಡ, ಚೆನ್ನಾಯ್ತಾ? ಪಾಪ ಅವರೇ ಚಿಕನ್ ರೋಲ್ ಐತಿ, ಈಗ ಸ್ಪೆಷಲ್. ಶೂಟ್ ಏನು ಮಾಡ್ಕೊಂಡಿಲ್ಲ ಅಂದರೆ ಅವತ್ತೊಂದಿನ
ನಾಟಿ ಸ್ಟೈಲ್ ಚಿಕನ್ ಕರಿ ಹಾಕಿದ್ನಲ್ಲ ಹ್ಞೂ ಅದನ್ನ ಮಾಡಿದ್ದೀನಿ ಇವತ್ತು. ಶೂಟ್ ಮಾಡಿಲ್ವಾ? ಹಾಕಿದ್ದೀನಿ ನಾನು ಮೊದಲೇ. ಹ್ಞೂ ಇವತ್ತು ಚಿಕನ್ ರೋಲ್ ಮಾಡಿದ್ನಲ್ಲ ಹ್ಞೂ ಅದಕ್ಕೆ ಅದನ್ನೇ ಶೂಟ್ ಮಾಡ್ಕೊಂಡಿಲ್ಲ. ಪಾಂಡು ಪಾಂಡು ನೀವು ನೋಡಿ ಚಿಕನ್ ಕರಿ, ಪ್ಯೂರ್ ನಾಟಿ ಸ್ಟೈಲ್ ಚಿಕನ್ ಕರಿ. ನಾನು ಇದನ್ನ ಆಗಾಗ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದ್ರು ಇದ್ರ ರೆಸಿಪಿ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದ್ರ ಲಿಂಕ್ನ ನೀವು ಹೋಗಿ ಚೆಕ್ ಮಾಡಿ ನೀವು ಆ ವಿಡಿಯೋನ ನೋಡ್ಬೋದು ಹೇಗೆ ಮಾಡೋದು ಅಂತ. ನಾನು ಇವತ್ತು ಇದನ್ನ ಆಗಲೇ ಮಾಡಿದ್ದೀನಿ ಅಲ್ವಾ, ಅದಕ್ಕೆ ನಾನು ಇವತ್ತೇನು ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಚಿಕನ್ ರೋಲ್ ಮಾಡಿದ್ನಲ್ಲ, ಚಿಕನ್ ಎಗ್ ರೋಲು, ಅದಕ್ಕೆ ನಾನು ಇದನ್ನ ಹಾಗೆ ಮಾಡ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಇದ್ರ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಅದು ತುಂಬ ಚೆನ್ನಾಗಿರುತ್ತೆ, ಪ್ಯೂರ್ ನಾಟಿ ಸ್ಟೈಲ್ ಚಿಕನ್ ಕರಿ. ನೋಡಿ ನೀವು ನೋಡ್ತಿರ್ಬೋದು ಕಲರ್ ಹೆಂಗೈತೆ ಅಂತ. ಕಲರ್ ಮಾತ್ರ ಸಖತ್ತಾಗಿರುತ್ತೆ ಅಲ್ವಾ ಪುಟ? ಸೂಪರ್ ಪುಟ. ನಾವು ಸ್ವಲ್ಪ ರೈಸ್ನ ಸ್ವಲ್ಪನೇ ಮಾಡ್ಕೊಂಡ್ವಿ, ಯಾಕಂದರೆ ಚಿಕನ್ ರೋಲ್ ಎಲ್ಲ ತಿಂದಿದ್ವಿ ಅಲ್ವಾ. ಸಾಕು ಪಾಪಂಗೆ ಇಷ್ಟೊಂದು ತಿನ್ಬೇಕಾಗಿ ಇಟ್ಕೊಂಡು ತಿನ್ಬಿಟ್ಟು ನಾವು ಚಿಕನ್ ರೋಲ್ ಎಲ್ಲ ತಿಂದಿದ್ವಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪ ರೈಸ್ ಮಾಡ್ಕೊಂಡ್ವಿ. ಪಾಂಡ ನೋಡ್ತಾ ಅವನೇ. ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡು ನೀವು ಇದ್ರ ಜೊತೆ ಮುದ್ದೆನಾದ್ರೂ ಮಾಡ್ಕೋಬೋದು, ಚಪಾತಿನಾದ್ರೂ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಆ ವಿಡಿಯೋನ ಒಂದ್ಸತಿ ನೋಡಿ, ಮಿಸ್ ಮಾಡಬೇಡಿ. ಚಿಕನ್ ಎಗ್ ರೋಲ್ನ ನಿಜವಾಗ್ಲೂ ಮಿಸ್ ಮಾಡದೆ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಮಸ್ಟ್ ಟ್ರೈ ರೆಸಿಪಿ. ನಿಮಗೆ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತಿನ ದಿನ ನಮ್ಮ ಮನೇಲಿ ಈ ಥರ ಇತ್ತು. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್ ಟು ಯು.